ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ವಿಶೇಷ ಪೂಜೆಯನ್ನು ಅಲ್ಲಿ ಅವರು ನೆರವೇರಿಸ್ತಾ ಇದ್ದಾರೆ. ಬಾಲಿವುಡ್ ನಟಿ ಕತ್ರಿನಾ ಕೈಫ್ ಕುಕ್ಕೆ ಸುಬ್ರಹ್ಮಣ್ಯ ಭೇಟಿ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಪೂಜೆಯನ್ನು ನೆರವೇರಿಸೋದಕ್ಕೆ ಆಗಮಿಸಿದ್ದಾರೆ. ಕತ್ರಿನಾ ಕೈಫ್ ಆದಿ ಸುಬ್ರಹ್ಮಣ್ಯ ಸರ್ಪ ಸಂಸ್ಕಾರ ಯಾಗಶಾಲೆಯಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಗ್ತಾ ಇದೆ. ಇವತ್ತು ಮತ್ತು ನಾಳೆ ಸೇವೆಯನ್ನು ನೆರವೇರಿಸಲಿದ್ದಾರೆ ಕತ್ರಿನಾ. ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. ಹಲವಾರು ಜನ ಹಲವಾರು ರೀತಿಯ ಹರಕೆಯನ್ನು ಹೊತ್ಕೊಂಡು ಬರ್ತಾರೆ. ಇಲ್ಲಿ ಅವ್ರು ಅಂದುಕೊಂಡಿದ್ದೆಲ್ಲವೂ ಕೂಡ ನೆರವೇರುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಹಾಗಾಗಿ ಅವರು ಸರ್ಪ ಸಂಸ್ಕಾರ ಪೂಜೆಯನ್ನು ನಡೆಸೋದಕ್ಕೆ ಅಂತ ಕತ್ರಿನಾ ಕೈಫ್ ಬಂದಿದ್ದಾರೆ. ಗೊತ್ತಿಲ್ಲ ಅವರ ಜೊತೆಯಲ್ಲಿ ಅವರ ಗಂಡ ವಿಕ್ಕಿ ಕೌಶಲ್ ಕೂಡ ಬಂದಿದ್ದಾರೆ. ಸಾಮಾನ್ಯವಾಗಿ ಈ ಥರ ಸರ್ಪ ಸಂಸ್ಕಾರವನ್ನು ದಂಪತಿಗಳು ನೆರವೇರಿಸ್ತಾರೆ, ಗಂಡ ಹೆಂಡತಿ ಕೂತ್ಕೊಂಡು. ಬಟ್ ಇಲ್ಲಿ ಅವರೊಬ್ಬರೇ ಬಂದಿದ್ದಾರೆ, ಅವರ ಹಸ್ಬೆಂಡ್ ಕೂಡ ಇದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಇವತ್ತು ಮತ್ತು ನಾಳೆ 2 ದಿನ ಅವರು ಇವತ್ತು ಅಲ್ಲೇ ಉಳಿತಾರೆ. ಅಲ್ಲೇ ಉಳಿದು 2 ದಿನಗಳ ಕಾಲ ಈ ಸರ್ಪ ಸಂಸ್ಕಾರ ಸೇವೆ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅವರು ನೆರವೇರಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕ್ಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಕ್ಪಾಲ್, ಈಗ ಕತ್ರಿನಾ ಕೈಫ್ ಅವ್ರಿಗೆ ಯಾರಾದರೂ ಗುರು ಹಿರಿಯರ ಮಾರ್ಗದರ್ಶನದಿಂದ ಈ ನಿರ್ಧಾರಕ್ಕೆ ಅವರು ಬಂದಿದ್ದಾರಾ? ಏನಾದರೂ ಹರಕೆಯನ್ನು ಹೊತ್ಕೊಂಡಿದ್ರಾ? ಅವರ ಜೊತೆಯಲ್ಲಿ ಅವರ ಗಂಡನೂ ಕೂಡ ಇದ್ದಾರಾ? ಹೇಗೆ ಸಾಗಿದೆ ಈ ಪೂಜೆ ಎಲ್ಲ ಅಂತ? ಅವರು ಜ್ಯೋತಿಷಿಗಳ ಮೂಲಕ ತಿಳ್ಕೊಂಡಿರುವಂತೆ ಈ ಒಂದು ಸರ್ಪ ಸಂಸ್ಕಾರವನ್ನ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಾಡಬೇಕು ಅನ್ನುವಂಥದ್ದು ಬೆಳಕಿಗೆ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಬಂದು ಈ ಪೂಜೆಯನ್ನ ಆರಂಭಿಸಿದ್ದಾರೆ. ಕುಕ್ಕೆ ಸುಬ್ರಹ್ಮಣ್ಯದ ಆದಿ ಕ್ಷೇತ್ರ ಇದೆ, ಆದಿ ಕುಕ್ಕೆಯಲ್ಲಿ. ಅಲ್ಲಿ ಮೊದಲಿಗೆ ಸರ್ಪ ಸಂಸ್ಕಾರ ಪೂಜೆಯ ಅಲ್ಲಿ ಯಾಗಶಾಲೆಯಲ್ಲಿ ಆರಂಭ ಆಗುತ್ತೆ. ಅದು ಬೆಳಿಗ್ಗೆಯಿಂದ ಸುಮಾರು 3 ಗಂಟೆವರೆಗೂ ಮಧ್ಯಾಹ್ನ ನಡೀತದೆ. ನಾಳೆ ಮತ್ತೆ ಬೆಳಿಗ್ಗೆ ಆರಂಭ ಆಗುತ್ತೆ. ಅದರಲ್ಲಿ ಸರ್ಪ ಸಂಸ್ಕಾರ ಆದ ಬಳಿಕ ನಾಗ ಪ್ರತಿಷ್ಠೆ ಮತ್ತು ಅಶ್ಲೇಷ ಪೂಜೆ ಸೇವೆ ನಡೆಯುತ್ತದೆ. ಹಾಗಾಗಿ ನಾಳೆನೂ ಅವರು ಇಲ್ಲೇ ಇರ್ಬೇಕಾಗುತ್ತೆ. ನಾಳೆ ಬೆಳಿಗ್ಗೆಯಿಂದ ಮತ್ತೆ ಮಧ್ಯಾಹ್ನದವರೆಗೂ ಇದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತದೆ. ಇದು ದಕ್ಷಿಣ ಭಾರತದ ಒಂದು ಹೆಸರಾಂತ ನಾಗಕ್ಷೇತ್ರ. ಹೆಚ್ಚಿನ ಸ್ಟಾರ್ ನಟರುಗಳಾಗಿರ್ಬೋದು, ಕ್ರಿಕೆಟರ್ಸ್ ಆಗಿರ್ಬೋದು, ಕೆಲವೊಂದು ಸಂದರ್ಭದಲ್ಲಿ ತೊಂದರೆಗಳಾದಾಗ ಹರಕೆಯನ್ನ ಹೊತ್ತಿರ್ತಾರೆ, ಅಥವಾ ಜ್ಯೋತಿಷ್ಯರ ಮೂಲಕ ಯಾವುದೋ ದೋಷ ಇದ್ದಾಗ ಕೇಳಿದಂತ ಸಂದರ್ಭದಲ್ಲಿ ನಾಗದೋಷ ಇರುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಒಂದು ಸರ್ಪ ಸಂಸ್ಕಾರ ಪೂಜೆಯನ್ನ ಮಾಡ್ತಾರೆ. ಬಹಳಷ್ಟು ಕಡೆಗಳಲ್ಲಿ ನಾಗನ ಸಾವಾದಂತ ಸಂದರ್ಭದಲ್ಲಿ ಅಥವಾ ನಾಗ ಸತ್ತಿರೋದನ್ನ ನೋಡಿದಂತ ಸಂದರ್ಭದಲ್ಲಿ ಈ ರೀತಿಯಾದ ಸರ್ಪ ಸಂಸ್ಕಾರ ಪೂಜೆಯನ್ನ ಮಾಡಬೇಕಾಗುತ್ತೆ. ಅದರ ದೋಷ ಕಾಡುವಂತ ಹಿನ್ನೆಲೆಯಲ್ಲಿ ಇದನ್ನ ಜ್ಯೋತಿಷಿಗಳ ನಿರ್ದೇಶನದಂತೆ ಇವರು ಇಲ್ಲಿ ಈ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ರೈಟ್, ಥ್ಯಾಂಕ್ ಯು ಸುಕ್ಪಾಲ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕೆಲವರೆಲ್ಲ ನಾ ಹೇಳಿದಲ್ಲ, ಹರಕೆ ಹೊತ್ಕೊಂಡಿರ್ತಾರೆ, ಇಂಥವ್ರನ್ನೇ ಮದುವೆ ಆಗಬೇಕು ಅಂತ, ಅಥವಾ ಬೇಗ ಮದುವೆ ಆಗಬೇಕು ಅಂತ, ಮಕ್ಕಳಾಗಬೇಕು ಅಂತ, ಮನೆ ಕಟ್ಟಬೇಕು ಅಂತ. ಸೊ ಅಂಥ ಸಂದರ್ಭದಲ್ಲಿ ಅವ್ರಿಗೇನಾದರೂ ನಾಗದೋಷಗಳಿದ್ದರೆ ಅವರ ಜಾತಕದಲ್ಲಿ ಈ ರೀತಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ತಾರೆ.